ಏ ಜ್ಞಾನ ಜ್ಞಾನ, ನೀರು ಕುಡಿತೀಯಾ? ನೀರು ಕುಡ್ಸಾನೆ. ಬೇಡ ಕಣಪ್ಪ, ನೀರೇನು ಬೇಡ ಬಿಡು. ಹೋಗ ಅಲ್ಲೆಲ್ಲ ನಾವು ಹೋಗಿ ಕುಕ್ಕಂಬರಂಗಿದ್ರೆ ಕುಕ್ಕಂಬರ ಹೋಗು. ಏ ಭೂತ ಬಾರೋ, ನೀರು ತಂದೊಯ್ ಬಾರೋ. ನನಗೆ ನೀರು ಎತ್ತಕ್ಕಾಗಲ್ಲ, ಏನಿಲ್ಲ, ಎಲ್ಲ ನಾನೇ ಬದುಕು ಮಾಡ್ಕೋಬೇಕು. ಇವಳಿನ್ನ ಎದ್ದಾಳ್ತಾಳೆ, ಓಡಾಡ್ತಾಳೆ ಇವಳು. ಯಾವಾಗ ಓಡಾಡ್ತಾಳೋ ನೀನು ಹೆಂಡ್ತಿ? ಯಮಲೆ ಅವಳಿಗೆ ಕಾಲು ಬರಲ್ಲ ಕಣಮಲೆ. ಯಮಲೆ ಓಡಾಡಕ್ಕೆ ಕಾಲು ಬರಲ್ಲ ಯಮಲೆ. ತೋರ್ ಮನೆಗೆ ಹೋಗೋಣ ಅಂಬಲ್ಲ. ಅಲ್ಲಿ ನೋಡ್ರಿ ಅಂತ ಅಲ್ಲಿಗೆ ಹೋಗೋಣ ಅಂಬಲ್ಲ. ಅಣ್ಣಗೆ ಆಸ್ತಿ ಕೊಟ್ಟವಳಲ್ಲ, ಅಲ್ಲಿಗೆ ಹೋಗ್ಬೇಕು. ಹುಡುಗರ್ನೆಲ್ಲ ಕಳಿಸಿ ನನ್ನ ಗಂಡು ನೋಡಿರೆ ಇಂತಾನು, ನಮ್ಮ ಅತ್ತೆ ನೋಡಿರೆ ನೋಡ್ಕೊಂಬಲ್ಲ ಅಂತ ಹೇಳಿ ಅಣ್ಣಗೆಲ್ಲ ಆಸ್ತಿ ಬರ್ಕೊಟ್ಟು ಇವಾಗ ಇಲ್ಲಿ ನಮ್ಮ ಉಳ್ಕೊಂಡವಳಿ. ಕಾಲಾಗಲ್ಲ, ಕಾಲು ಬರಲ್ಲ ಓಡಾಡಕ್ಕೆ ಅಂತ ಹೇಳಿ ನಾಟಕ ಆಡ್ಕೊಂಡು ಇಲ್ಲಿ ಮನಿಕೊಂಡವಳಿ. ಎಲ್ಲ ತೋರ್ ಮನೆಯವ್ರಿಗೆ ಆಸ್ತಿ ಕೊಟ್ಟು ನನ್ನ ಮಗುಗೆ ಏನು ಗೊತ್ತಾಗಲ್ವೇನಿ? ಏನೂ ಗೊತ್ತಾಗಲ್ಲ, ನನ್ನ ಮಕ್ಕಳು ನೋಡ್ಕೊಂಬಲ್ಲ ಅಂತ ಇದ್ದಂಗೆನೆ ನನಗೆ ಮಾತ್ರ ಕಾಲು ಬರೋಲ್ಲ, ನನಗೂ ಓಡಾಡೋಕ್ಕಾಗಲ್ಲ ಇಪ್ಪಟ್ಟು, ನನಗೆ ಕಾಲು ಓಡಾಡಕ್ಕೆ ಬರ್ದಂಗಾಗ್ಯಾವೆ ಅಂತ ಹೇಳಿ ಎಲ್ಲ ತವ್ರ ಮನೆಯವ್ರಿಗೆಲ್ಲ ಆಸ್ತಿ ಬರ್ಕೊಟ್ಟು ಸುಮ್ಮನಾಗಿದೆಯಲ್ಲ ನೀನು. ಅಲ್ಲಿಗೆ ಹೋಗ್ಬೇಕಣೆ ನೀನು. ಏನಾಗೈತೆ ನನ್ನ ಮಗೇನು ತಿಕ್ಕಲಾಗ್ಯವನೇನಿ? ಇನ್ನೆಲ್ಲ ಕರಿತಾ ಇದ್ದಾನೆ, ಗೊತ್ತಾಗಲ್ಲ ಅವನಿಗೆ ತಲೆ ಸರಿ ಇಲ್ಲ ಅಂತ ಹೇಳಿ ಎಲ್ಲ ಅಣ್ಣಗೆ ಆಸ್ತಿ ಬರ್ಕೊಟ್ಟಲ್ಲ. ಏನು ಮಾಡೋಣಂತೆ, ನನಗಿನ್ನ ಓಡಾಡಕ್ಕೆ ಕಾಲು ಬರೋಲ್ಲ, ಕಾಲು ಸ್ವಾಧೀನ ಕಳ್ಕೊಬಿಟ್ಟವೆ. ಏನು ಮಾಡೋಣ, ಓಡಾಡಕ್ಕೆ ಬರಲ್ಲ ಕಣತೆ, ಹಂಗಾಗೈತೆ. ನಾನೇನೇನು ನಾಟಕ ಆಡ್ತೀನಿ ಏನತ್ತೆ. ಇವ್ರಿಗೆ ನೋಡಿದ್ರೆ ಏನೂ ಗೊತ್ತಾಗಲ್ಲ, ಏನಿಲ್ಲ. ಅದಕ್ಕೇನೆ ನಮ್ಮ ಅಣ್ಣಯ್ಯರು ನನಗೆ ಈ ವಯಸ್ಸಿಗೆ ಕಾಲು ನೋವು ಹಿಂಗೆ ಬರ್ದಂಗೆ ಆಗ್ಬಿಡ್ತಲ್ಲ, ನಮ್ಮ ಹುಡುಗರು ನೋಡ್ಕೊಂತಾರೆ ಅಂತ ಹೇಳಿ ಹುಡುಗರ್ನೆಲ್ಲ ಕಳಿಸಿದ್ನಲ್ಲ. ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಂತಾ ಇದ್ದೀನಿ, ಚೆನ್ನಾಗಿ ಓದಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ ನಮ್ಮ ಅಣ್ಣಯ್ಯ. ಚೆನ್ನಾಗಿ ಓದಿಸ್ತಾನೆ, ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾನೆ ಬಿಡು. ನನ್ನ ಮಗುಗೆ ತಾನೇ ಆಸ್ತಿ ಯಾವತ್ತಿದ್ರೂ ಆಗೋದು. ನಮ್ಮ ಅಣ್ಣ ನೋಡ್ಕೊಂತಾ ಇದ್ದಾನಲ್ಲ, ಅವರೆಲ್ಲ ನೋಡ್ಕೋಬೇಕಾದ್ರೆ ನನ್ನ ಮಗಳನ್ನ ಮದುವೆ ಮಾಡ್ತಾರೆ, ನಮ್ಮ ಮಗನ ಓದಿಸ್ತಾರೆ, ಎಲ್ಲ ನೋಡ್ಕೋಬೇಕಾದ್ರೆ ಬಿಡು, ನೋಡ್ಕೊಂತಾರೆ. ಹಿಂಗೂ ವಯಸ್ಸೋತು ಆಗಲ್ಲ, ನನಗೂ ಕಾಲು ಬರಲ್ಲ. ಈ ಅಪ್ಪಗೆ ನೋಡಿದ್ರೆ ಗೊತ್ತಾಗಲ್ಲ, ಪೆದ್ದು ನಂಗೆ ಆಡ್ತಾನೆ. ಸುಮ್ಕಿರು. ಎಷ್ಟಿನಂತ ನಾವು ಮಾಡಿಕನಿ? ನೀನು ಸ್ವಾಸಿ ಆದಾಳು, ನೀನು ನನಗೆ ಮಾಡಿಕ್ಬೇಕು, ನಾನೇ ನಿನಗೆ ಮಾಡಿಕ್ಕದತ್ತೈತಿ. ನಾವು ಮಾಡ್ಬೇಕು, ನಾವು ಯೋಸ್ತಿನಂತ ಮಾಡೋಣ. ಏ ಬುತಾ ಬಾರೋ, ನೀರೆಳಿ ಬಾರೋ. ಇವನಂದ್ರೆ ಯಪ್ಪ, ಇವನಿಗಂತೂ ಹೇಳಕ್ಕಾಗಲ್ಲ ಬಿಡತ್ಲಾಗ. ಬಾರೋ ನೀರೆಳಿ ಬಾರೋ. ಆಮೇಲೆ ನೀರೆಳಿಬೇಕಿ ಬಿಂಗೆ ತಗೋಬ. ಎಲ್ಲಿದ್ದಾವೆ ಬಿಂಗೆ ಎಲ್ಲಿದ್ದಾವೆ ಅಮ್ಮಯ್ಯ? ಬಿಂಗೆ ಎಲ್ಲಿದ್ದಾವೆ? ನೀರು ಎಳಿಯಕೋನಾ? ದಡಮಯ್ಯ ಇಳ್ಕೊಂತಿತ್ತು ಯಮಲೆ. ಯಮಲೆ ದಡಮಯ್ಯ ಇಳ್ಕೊಂತಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಗಂಡ ನೋಡಿದ್ರೆ ಹಿಂಗೆ. ನಮ್ಮ ಅಣ್ಣಯ್ಯ ಊರಿನ ಗೌಡ, ಅದಕ್ಕೇನೆ ಅವ್ರಿಗೆ ಬೇರೆ ಮಕ್ಕಳಿಲ್ಲ. ಅದಕ್ಕೆ ಅಣ್ಣ ಆಸ್ತಿನೂ ನೀನೇ ತಕೊಂಡು ನಮ್ಮ ಹುಡುಗರು ನೀನೇ ನೋಡ್ಕೆ ಅಂತ ಹೇಳಿ ನಮ್ಮ ಹುಡುಗರು ಒಂದು ಹೆಣ್ಣು ಒಂದು ಗಂಡು. ಅದಕ್ಕೆ ನಮ್ಮ ಹುಡುಗರನ್ನ ನಾನು ನಮ್ಮ ಅಣ್ಣನ ಜೊತೆಗೆ ಕಳಿಸಿದ್ದೀನಿ. ಅದಕ್ಕೆ ನಮ್ಮ ಅತ್ತೆ ಗಲಾಟೆ ಹುಡುಗರ್ನು ಕಳಿಸಿದ್ಲು, ಅಣ್ಣಗೆ ಆಸ್ತಿನೂ ಬರ್ಕೊಟ್ಲು ಇವಳು. ಅಣ್ಣ ನನಗೆ ಕಾಲು ಬರೋಲ್ಲ, ಯಾಕೆ ಇಟ್ಕಿದ್ದಂಗೆ ಸ್ವಾಧೀನ ಕಳ್ಕೊಬಿಟ್ಟವೆ. ನನ್ನ ಕಾಲು ಓಡಾಡಕ್ಕೆ ಬರ್ತಾ ಇಲ್ಲ. ಅದಕ್ಕೇ ನಾನು ನಮ್ಮ ಅಣ್ಣಗೆ, ನಮ್ಮ ಹುಡುಗರು, ನಮ್ಮ ಅಣ್ಣನ ಜವಾಬ್ದಾರಿ ಒಪ್ಸಿ. ನಮ್ಮ ಅಣ್ಣಗೂ ಮಕ್ಕಳಿಲ್ವಲ್ಲ, ಅದಕ್ಕೇ ನಮ್ಮ ಅಣ್ಣನ ಜೊತೆ ಕಳಿಸಿದ್ದೀನಿ. ನಮ್ಮ ಅತ್ತೆ ನೋಡಿದ್ರೆ ಗಲಾಟೆ. ನನ್ನ ಗಂಡ ಹಿಂಗೆ ಪೆದ್ದಂಗೆ ಆಡ್ತಾನೆ, ಒಂದಿಟ್ಟು ಗೊತ್ತಾಗಲ್ಲ. ಆವಾಗ ಆಸ್ತಿ ಐತಿ ಅಂತ ಹೇಳಿ ಆವಾಗಿನ ಕಾಲದಾಗೆ ಕೊಟ್ಟು ಮದುವೆ ಮಾಡಿದ್ರು. ಈ ನನ್ನ ಗಂಡಿಗೆ ಗೊತ್ತಾಗಲ್ಲ, ಸ್ವಲ್ಪ ಪೆದ್ದಂಗೆ ಆಡ್ತಾನೆ ಒಂದಿಟ್ಟು. ಯೋಸ್ತಿನಂತ ನಾವು ಮಾಡಿಕನಪ್ಪ, ನಮಗೆ ವಯಸ್ಸೋತು ಆಗಲ್ಲ. ನಮ್ಮನ್ನು ನೋಡ್ಬೇಕು ಇವರು ಅಂತದ್ರಾಗೆ ಇವ್ರನ್ನ ನಾವು ನೋಡೋದೈತಿ. ನಮ್ದೇನು ಕರ್ಮನೋ ಏನು. ವಯಸ್ಸಾಗೈತಂಗೆ ನಮಗೆ ಕೈ ಕಾಲು ನೋವು. ಇನ್ನೇನು ಮಾಡೋಣತ್ತೆ, ನಮ್ಮಪ್ಪ ನಮ್ಮಮ್ಮಗೂ ವಯಸ್ಸೋತು. ಆ ಹುಡುಗರು ಬೇರೆ ನೋಡ್ಕೊಂತಾರೆ. ನಾವು ಹುಡುಗರು ನಾವು ಎಲ್ಲ ಹೋಗೋಕ್ಕಾಗುತ್ತೆ. ಈ ಅಪ್ಪ ಬೇರೆ ನನ್ನ ಬಿಟ್ಟಿರಲ್ಲ. ನಾನು ಇರತಕ್ಕೆ ಹುಡಿಕೊಂಡು ಬರುತ್ತೆ. ಏನು ಮಾಡೋಣ? ನಾನೆಲ್ಲ ಎಲ್ಲಿ ಹುಡಿಕೊಂಬರುತ್ತೆ. ಹೋಸರ್ನ ಯಾರು ನೋಡ್ತಾರತ್ತೆ. ಅದಕ್ಕೆ ಹಂಗ ಇನ್ನೊಂದು 2 ದಿನ ಡಾಕ್ಟ್ರು ಚೆನ್ನಾಗಿ ಆಗ್ತೀಯಾ ಅಂತ ಹೇಳವ್ರಿ. ಕಾಲು ಬತ್ತವಮ್ಮ ನಡಿಯೋಕೆ, ಇನ್ನೊಂದು 2 ದಿನ ಮಾತ್ರೆ ಅದು ಎಲ್ಲ ತಾಕ ಅಂತ ಹೇಳವ್ರಿ. ಇನ್ನೊಂದು 2 ದಿನ ನೋಡಿ ಕೇಳತ್ತೆ. ನಾನು ಚೆನ್ನಾಗಿದ್ರೆ ಹೇಳಿಸ್ಕೊಂತಿರ್ಲಿಲ್ಲ. ಗಿನ ಯಾಕೆ ಕಳ್ತಿಗೇನಾ? ಗಿನ ಹೊಳ್ಬೇಡ, ಹೊಳ್ಬೇಡ. ಅವಳಲ್ಲ ಸುಮ್ಕಿರು, ಹೊಳ್ತಿಲ್ಲ. ನಾನೇನು ಅತ್ತಿಗೆ ಹೇಳ್ತಾ ಇದ್ದೀನಿ. ಬಾರೋ ಅವನು ಬಿಟ್ಟವ್ರಿಗಾಗೋ ಹಿಂಗೆ ಬಾರೋ. ಅಲ್ಲಿ ಯಾಕೆ ನೀರು ಪಾರ ತಂದೊಯ್ಯೋದನ್ನ ಮಾಡಬಾರಲ್ಲ. ನಮ್ಗೆ ವಯಸ್ಸೋಗೈತೆ, ನಮಗೆ ನೀರು ಎಳೆಯೋಕ್ಕಾಗಲ್ಲ, ಏನಿಲ್ಲ. ಅಯ್ಯೋ ಹೋಗು. ಯಾತ ಕೆಂಚಕಯ್ಯೋ, ಯಾಕೆ ಸಿಟ್ಟಾಗ್ತಾ ಇದೆಯಾ? ಏನು ಮಾಡೋಣ ಸೋಡಮ್ಮ, ನಮ್ಮನ್ನು ನೋಡ್ಕೋಬೇಕು ಸೊಸೆರು. ನಾವು ಅವ್ರನ್ನ ನೋಡೋದತ್ತೈತೆ. ಒಂದಿನಲ್ಲ ಒಂದು ಕಾಲಲ್ಲ ವರ್ಷ ಆತಲ್ಲ ಇವಳು ಮನಿಕೊಂಡು ಕಾಲು ಬರಲ್ಲ ಅಂತ ಹೇಳಿ ಯಾರು ಮಾಡಿಕ್ತಾರೆ? ನಮ್ಮ ಕೈಲಿ ಆಗಲ್ಲ ಕಣೆ. ಆಲೇನೇ ಉಳ್ಳ ನೋಡ್ಕೊಂಡಿದ್ಯಾ ಕೆಂಚಮ್ಮ. ಇನ್ನೊಂದು 2 ದಿನ ನೋಡ್ಕೊಳ್ಳಿ. ಡಾಕ್ಟ್ರ್ ಇನ್ನೊಂದು 6 ತಿಂಗಳು ಜನಮ್ಮ ಸೆನಕ್ಕೆ ಆಗ್ತೀಯ ಅಂತ ಹೇಳವ್ರೆ. ಇನ್ನೊಂದು 6 ತಿಂಗಳು ನೋಡ್ಕ್ಯಾ. ಹೆಂಗ ಸೆನಕ್ಕೆ ಆಗ್ತಾಳ ಆಮೇಲೆ. ಹೋಗಿ, ನಮ್ಗಂತೂ ಆಲೆ ಸಾಕಾಗ್ಬಿಟ್ಟೈತಿ. ಯೋಟ್ ಮಾಡೋಣ ನಾವು.
ಜ್ಞಾನ 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 ಜ್ಞಾನ. ಏ ಹೋಗಪ್ಪ, ಏನು ಜ್ಞಾನ ಜ್ಞಾನ ಅನ್ಕೊಂಡು ಏನು ಸುಮ್ಮನಿಲ್ಲೇ ನಿಂತ್ಕೊಂತೀಯ? ಹೋಗಂಗೆ ಹೋಗು, ಅಲ್ಲಿ ನೀರು ಬರತ್ತೊಂದಯ್ಯೋಗ ನಿಮ್ಮ ಅಮ್ಮಗೆ ಹೋಗು. ಹೋಗಿ ನೀನು ಒಂದು ಬೋದಕ್ ಮಾಡಲ್ಲ ಏನಿಲ್ಲ, ಎಮ್ಮೆ ತಪ್ಪಣ್ಣ ಅಂತ ಅನ್ಕಣಪ್ಪ ನೀನು. ಏನಮ್ಮ ಉಂಡೆನೇ ಜ್ಞಾನಮ್ಮ? ಸೌಡಜ್ಜಿ ಉಂಡೆ. ಏನು ಮಾಡೋಣ, ನಮ್ಮ ಅತ್ತೆ ಒಂದಿಟ್ಟು ಗೊಣ ಗೊಣ ಅನ್ಕೊಂಡು ಹಿಂಗೆ ಮಾಡಿಕ್ತಾಳೆ. ಉಣ್ತೀನಿ, ಏನು ಮಾಡೋಣ, ಏನು ಮಾಡೋಣಮ್ಮ, ಏನು ಮಾಡೋಣ. ನನಗೆ ದೇವ್ರಮ್ಮನ ಕಾಲು ಕಿತ್ಕೊಂಡು ನಮ್ಮ ಹುಡುಗರ್ನು ನಾನು ಎಲ್ಲ ಕಳಿಸಿದ್ದಾತು. ಏನು ಮಾಡೋಣ, ನಮ್ಮ ಅಣ್ಣ ಹೆಂಗ ಸೆನಕ್ಕೆ ನೋಡ್ಕೊಂತಾನೆ ನಮ್ಮ ಹುಡುಗರ್ನ. ನಮ್ಮ ಅಣ್ಣ ಇನ್ನು ನಮ್ಮ ಅತ್ತೆ ಎಲ್ಲ ಸೆನಕ್ಕೆ ನೋಡ್ಕೊಂತಾರ. ಅವ್ರ ಅತ್ತೆ ಊರಕ್ಕೆ ಬಂದು ಇದಾರೆ ಹಂಗತ್ತ ಓದಿಸ್ಕೊಂಡು. ನಮ್ಮಪ್ಪ ನಮ್ಮಮ್ಮ ಎಲ್ಲ ನೋಡ್ಕೊಂತಾರತ್ತ. ಹೇಳಮ್ಮ, ನಿಮ್ಮ ಅಣ್ಣ ಇರು ಸೆನಕ್ಕೆ ನೋಡ್ಕೊಂತಾರೆ. ಹೆಂಗ ನಿಮ್ಮ ಅಣ್ಣ ಇರಿ ಕಳಿಸಿದ್ಕತ್ತ ವಾಸಿ ಆಯ್ತು. ಅಲ್ಲಿ ಕಾಲು ಗೊತ್ತವೋ ಇಲ್ವೋ ಯಾರು ಕಂಡವ್ರೆ? ಅದಕ್ಕೆ ನೀನು ಮುಂದಾಗಲೇ ಎಲ್ಲ ನಿಮ್ಮ ಅಣ್ಣವ್ರಿಗೆ ಆಸ್ತಿ ಬರ್ಸಿ ನಾವು ನೋಡ್ಕೊಂತೀವಿ ಅಂತೇಳಿ ಎಲ್ಲ ಮಕ್ಕಳನ್ನ ಅವರೇ ಎಲ್ಲ ದತ್ತು ತಗೊಂಡವ್ರು ಬಿಡತ್ತ. ಹೆಂಗ ಅವ್ರಿಗೆ ಕೊಟ್ಟಿದ್ಯಾ, ಅವರೇ ನಿನ್ನ ಮಕ್ಳು ನೋಡ್ಕೊಂತಾರೆ. ಈ ವಜ್ಜೇನು ನೋಡಲ್ಲ. ನಿಮ್ಮ ಹುಡುಗರ್ನೇನು ಇವಳೇನು ನೋಡಲ್ಲ. ಪಾಪ ನಿನ್ನ ಗಂಡ್ಗೂ ತಿಳುವಳಿಕೆ ಇಲ್ಲ. ಏನು ಮಾಡೋಣ, ಬಿಡತ್ತ. ಹೋಗಜ್ಜತ್ ದೇವ್ರಮ್ಮ ನನ್ನ ಕಾಲು ಕಿತ್ಕೊಂಡು ಬೇಡ, ನನ್ನ ಮಕ್ಕಳನ್ನ ನೋಡ್ಬೇಕು ಅಮ್ಮಂಗಾಗುತ್ತೆ. ನಮ್ಮ ಅಣ್ಣ ಹೆಂಗ ಸೆನಕ್ಕೆ ನೋಡ್ಕೊಂತಾನೆ ಬಿಡತ್ತ ಅಮ್ಮಂಗಾಗುತ್ತೆ. ಫೋನ್ ಮಾಡ್ತಿದ್ದೆ, ಯಾಕೆ ಫೋನ್ ಮಾಡಿದೆ, ಫೋನೇ ಎತ್ತಲಿಲ್ಲ. ಯಾಕೆ ಇವತ್ತು ಫೋನೇ ಎತ್ತಿಲ್ಲ ನಮ್ಮ ಅಣ್ಣಯ್ಯ. ಹುಡುಗರ್ನ ಮಾತಾಡ್ತಾನ ಅಂದ್ರೆ ನಮ್ಮ ಹುಡುಗನ ಅಲ್ಲೆಲ್ಲ ಕಳಿಸ್ಯವನಂತೆ ಹಾಸ್ಲಕ್ಕೆ. ಹಾಸ್ಲಕ್ಕೆ ಬಿಟ್ಟು ಬಂದೆ ನೀ ಒಳ್ಳೆ ದೊಡ್ಡ ಹಾಸ್ಲಕ್ಕೆ ₹1,00,000 ಏನೋ ಕಟ್ಟಿ ಸೇರ್ಸೇವನಂತೆ. ನಮ್ಮ ಅಮ್ಮಣ್ಣ ಒಬ್ಳು ಏನು ಮಾಡ್ತೀಯ, ಅವಳೊಬ್ಳು ಮೂಗಿ. ನಮ್ಮ ಹುಡುಗೇನು ಸೆನಕ ನಮ್ಮ ಅಮ್ಮನಿದೆ ಅದಕ್ಕೇನೆ. ಅಯ್ಯಪ್ಪ ನೋಡಿದ್ರೆ ತಿಳುವಳಿಕೆ ಇಲ್ದಂತಾನು. ನಮ್ಮ ಹುಡುಗಿ ನೋಡಿರೆ ಅಂತಾಳು ಮೂಗಿ. ಏನು ಮಾಡೋಣಮ್ಮ, ನಮ್ದಿಂಥ ಪರಿಸ್ಥಿತಿ. ನಾನು ಕಾಲು ಸೆನಕ್ಕಿದ್ರೆ ನಾನು ಏನು ಯೋಚನೆ ಮಾಡ್ತಿರ್ಲಿಲ್ಲ ಕಣ. ಅದು ಏನಾಗೈತೆ ಎಂಬುದು ಗೊತ್ತಿಲ್ಲ. ಅದು ಆಪ್ರೇಷನ್ ಮಾಡಿಸ್ಕೊಂಡಿರೋದೇ ಮಕ್ಕಾದಂಗೆ ಆತು ಏನು ಹೋಗತ್ತ ಆತು. ಹೆಂಗೆ ನನಗಿದಾತಂಬುದೇ ಗೊತ್ತಿಲ್ಲ ಕಣ ಸೌಡಜ್ಜಿ. ಹಿಂಗಾಗ್ಬಿಟ್ಟವು ನನ್ನ ಕಾಲು. ಏನು ಮಾಡೋಕ್ಕಾಗುತ್ತಮ್ಮ, ಮಾತ್ರೆ ಅದು ತಗೋಬೇಕು ಅಂತ ಹೇಳೋರಲ್ಲ ತಾಕ. ಏನು ಮಾಡೋಣಮ್ಮ, ದೇವ್ರು ಏನು ಕೊಟ್ಟರು ಅನ್ಭವಿಸ್ಬೇಕು ಬಿಡು. ನಿಮ್ಮ ಹುಡುಗರ್ನ ಹೆಂಗ ನಿಮ್ಮ ಅಣ್ಣ ಸ್ಯಾನಕ್ಕೆ ನೋಡ್ಕೊಂತಾನೆ. ಹೆಂಗತ್ತ ನಿಮ್ಮ ತವ್ರ ಮನೆಯವರು ನೋಡ್ಕೊಂಬತ್ತಿ. ಇವಾಗ ನೀನು ಹುಡುಗರ್ನೆಲ್ಲ ನೋಡ್ಬೇಕಾಯ್ತಂದ್ರೆ ವಜ್ಜಿನ ಗೊಣ 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 ಅಂಬಾಳು. ಹೆಂಗತ್ತ ಹೆಂಗ ನಿಮ್ಮ ಹುಡುಗರ್ನ ತವ್ರ ಮನೆಗೆ ಕಳಿಸ್ಬಿಟ್ಟತ್ತ. ಇವ್ರಿಂತಾರ ಅಂತಾಲೇನೆ ನಾನು ನಮ್ಮ ಅಣ್ಣ ಕೊಟ್ಟೆ ಕಳಿಸಿದ್ದು. ನಮ್ಮ ಅತ್ತೆನೂ ಪಾಪ ಮಕ್ಕಳಿಲ್ಲ ಅಂತ ಬೋಲ್ ಚೆನ್ನಾಗಿ ನೋಡ್ಕೊಂಬತ್ತಿ ನಮ್ಮ ಹುಡುಗರ್ನ. ಅದಕ್ಕೇನೆ ನಾನು ಇವ್ರಿಂತಾರು ಗೊಣ ಗೊಣ ಅಂತಾರೆ, ನನಗೆ ಮಾಡಿಕ್ಕಲ್ಲ ಇವರು ಅಂತ ಹೇಳಿ ಅದಕ್ಕೆ ನಾನು ಕಳಿಸಿದ್ದು ಸುಮ್ಮನೆ. ಬಿಡತ್ತ, ಅವ್ರಿಗೂ ಹೆಂಗ ಮಕ್ಕಳಿಲ್ಲ ಬಿಡಪ್ಪ. ಅವ್ರ ಮಕ್ಕಳಿದ್ದಿದ್ರೆ ಹೆಂಗೆ ನೋಡ್ಕೊಂತಾರೋ ಏನೋ ಅಂತ ಹೇಳಿ ಅನ್ಕೋಬೋದಾಗಿತ್ತು. ನಿಮ್ಮ ಅಣ್ಣಗೂ ಸ್ಯಾನೆ ದಿನ ಆತಲ್ಲ, ಮಕ್ಕಳಿಲ್ವಲ್ಲ ಬಿಡತ್ತ. ಏನು ಮಾಡೋಕ್ಕಾಗುತ್ತೆ, ಅವ್ರು ಚೆನ್ನಾಗಿ ನೋಡ್ಕೊಂತಾರೆ. ಮಕ್ಕಳಿಲ್ಲ ಅಂದ್ರೆ ಏನು ಚೆನ್ನಾಗಿ ನೋಡ್ಕೊಂತಾರೆ ಕಣಮ್ಮ. ಮಕ್ಕಳಿದ್ರೆ ನಮ್ಮ ಮಕ್ಳು ನೋಡ್ಕೊಂಬನೋ ಅವ್ರ ಮಕ್ಳು ನೋಡ್ಕೊಂಬನೋ ಅಮ್ಮಂಗೆ ಆಗುತ್ತೆ. ಸ್ಯಾನೆ ದಿನ ಆತ ನಿಮ್ಮ ಅಣ್ಣಗೆ ಇನ್ನೇನು ಮಕ್ಳು ಆಗಲ್ಲ ಅನ್ಸುತ್ತಾಳೆ. ಒಂದು 10 ವರ್ಷ ಆತಲ್ಲೇ ಮದುವೆ ಆಗಿ. 9 ವರ್ಷ ಆತ ಕಣಜ್ಜಿ ನಮ್ಮ ಅಣ್ಣಗೆ ಮದುವೆ ಆಗಿ. ಏನು ಮಾಡೋಣ, ಇರೋನೊಬ್ಬ ಅಣ್ಣಯ್ಯ. ಹೆಂಗ ಮಕ್ಕಳಾಗಿದ್ರೆ ಸಾಕಾಯ್ತಪ್ಪ. ಏನು ಮಾಡ್ತೀಯ ಬಿಡು. ಹೆಂಗ ನನ್ನ ಮಕ್ಕಳನ್ನೇ ಸಾಕ್ಯಂಬ್ಲಿ. ನಾನು ಅದನ್ನೇ ಹೇಳಿದ್ನಿ, ನನಗೆ ವಯಸ್ಸಿಗೆ ದೇವ್ರ ಕಾಲು ಕಿತ್ಕೊಂಡವ್, ನನಗೆ ಓಡಾಡಕ್ಕೆ ಬರಲ್ಲ, ನೀನು ನಮ್ಮ ಹುಡುಗರು ನೋಡ್ಕೋಬೇಕು ಕಣವ ಅಂತ ಹೇಳಿದ್ನಿ. ಅದಕ್ಕೆ ನೋಡ್ಕೊಂತೀನಿ ಕಣಮ್ಮ ಅಂತ ಹೇಳವ್ನಿ. ಎಲ್ಲ ಅವನೇ ತಗೊಂಡೆಲ್ಲ ನನ್ನ ಮಕ್ಕಳನ್ನ ಅವನೇ ನೋಡ್ಕೊಂಡು ನನ್ನ ಮಕ್ಕಳನ್ನ ಅವನೇ ಸಾಕ್ಲಪ್ಪ. ಓಡಾಡ್ತೀಯ ಗೆನ ಎತ್ತಾನೆ. ಭೂತೇಶ ಹೋಗಪ್ಪ, ಬಾರೋ. ನಿಮ್ಮ ಅಮ್ಮ ನೀರು ಪಾರ ಹೇಳ್ಕೊಡ್ಬಾರ, ಕೈಲಾಗಲ್ಲ ಬಾರಪ್ಪ. ಆ ವಜ್ಜಿನ ಪಾಪ ಯೋಟ್ ಮಾಡ್ತಾಳೆ ಅಲ್ಲ, ವಯಸ್ಸೋತು ಪಾಪ. ನೀನು ಬೇರೆ ಕಾಲಾಗಲ್ಲ, ಯೋಟ್ ಮಾಡ್ತಾಳೆ ಹೇಳು. ಪಾಪ ಮುದ್ದೆ ಮೊಸರಿ ವರ್ಷದಿಂದ ಮಾಡಿಕ್ಕವಳೆ. ಇವ್ನು ನೋಡಿದ್ರೆ ಮಿಸ್ ಕಾಡಲ್ಲ. ಬರೇ ಇಲ್ಲೇ ನಿಂತಾಗೇ ಇರ್ತಾನೆ. ಯಾಕ ನೀರು ಪಾರು ಎಳೆಯೋಗಂದ್ರೆ ಎಳೆಯಲ್ಲ. ನೀರು ಎಳೆಯಾಗಪ್ಪ ಭೂತೇಶ, ಹೋಗಪ್ಪ ನೀರು ಎಳಿ. ನಿಮ್ಮ ಅಮ್ಮಗೆ ನೀರು ಹೇಳ್ಕೊಡ್ಬೇಕು, ಹೋಗು. ದಡಮಯ್ಯ ಹೇಳ್ತಿತ್ತು, ದಡಮ ಹಿಡ್ಕೊಂತಿತ್ತು. ದಡಮಯ್ಯ ನಮ್ಮ ಸಣ್ಣಿಂಗ್ ದಡಮಯ್ಯ ಹಿಡ್ಕೊಂತಿತ್ತು. ಸಣ್ಣಿಂಗ್ ದಡಮಯ್ಯ ಹಿಡ್ಕೊಂಬ್ಲಾಡು ಹೋಗಿ. ನಾನು ಹೇಳ್ಬಿಂಗೆ ಹಿಡ್ಕೊಂತೀನಿ ದಡಮಯ್ಯ ಅಂತ ಹೇಳಿ ಹಿಡ್ಕೊಂಡು ತೊಂದರೆಗೆ ಹೋಗಪ್ಪ ಹೋಗು. ಈ ಅಪ್ಪಗೆ ನೋಡಿದ್ರೆ ಅರ್ಥವಾಗಲ್ಲ. ಒಂದು ಮಾತಾ 2-3 ಪಟ್ಟು ಹೇಳ್ಬೇಕು. ಒಂದು ಪಟ್ಟು ಹೇಳಿದ್ರೆ ಅರ್ಥವಾಗಲ್ಲವು. ಅರ್ಥವಾಗುತ್ತೆ ಸೌಡಜ್ಜಿ, 2-3 ಪಟ್ಟು ಹೇಳ್ಬೇಕು. ಏನು ಮಾಡೋಣಮ್ಮ, ಇಂಥ ಗಂಡ ಬೇರೆ. ನಾನು ಅದಕ್ಕೇನೆ ನನ್ನ ಗಂಡ ಆವೇದನಾಗಿದ್ದರೆ ನಾನೇನು ಬಿಡಪ್ಪ ಅತ್ತ ಹೋದ್ರು ಹೋಗ್ಲಿ, ನನ್ನ ಮಕ್ಳು ನೋಡ್ಕೊಂತಾನೆ ಅಂತಿದ್ದೆ. ನನ್ನ ಗಂಡು ಗೊತ್ತಾಗಲ್ಲ. ಅದಕ್ಕಾಗಿ ನಮ್ಮ ಅಣ್ಣಗೆ ಒಪ್ಪಿಸ್ಬಿಟ್ಟೆ ನನ್ನ ಮಕ್ಕಳನ್ನ.
ನೋಡಿದ್ರಲ್ಲ ವೀಕ್ಷಕರೇ, ಹೆಂಗ ನಮ್ಮ ಅಣ್ಣ ಇರೋದಕ್ಕೆ ಇವತ್ತು ನನಗೆ ಸರಿಯಾಗೈತಿ. ನಮ್ಮ ಅಣ್ಣಗೆ ಬೇರೆ ಮಕ್ಕಳಿಲ್ಲ, ಅದಕ್ಕೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಮ್ಮ ಅಣ್ಣಯ್ಯ. ಈ ಅಪ್ಪ ನೋಡಿದ್ರೆ ಹಿಂಗೆ ನೋಡಿದ್ರಲ್ಲ ಎಂಥ ಪರಿಸ್ಥಿತಿ. ನಂದು ಈ ವಯಸ್ಸಿಗೆ ಕಾಲು ಓಡಾಡಕ್ಕೆ ಬರಲ್ಲ. ನಮ್ಮ ಅತ್ತೆ ನಮ್ಮ ನಾದಿನಿ ಎಲ್ಲ ಚಂದಾಗಿ ಬೈತಾರೆ, ನನ್ನ ಕಾಲು ಬರಲ್ಲ ಇವಳಿಗೆ ನಾವು ಈಗಲೇ ಮಾಡಿಕ್ಬೇಕು ಅಂತ ಗೊಣ ಅಂತಾರೆ. ಏನು ಮಾಡೋಣ, ನಾವು ಹೋದ್ರೆ ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಇಬ್ಬರಳು ವಯಸ್ಸೋಗಿರೋರು, ಮಕ್ಕಳನ್ನೂ ಕರ್ಕೊಂಡು ಹೋಗ್ಯಾರ ಅವರು. ಅಂತಂದ್ರೆ ನಾನು ಹೋದ್ರೆ ನನ್ನ ತವ್ರ ಮನೆಗೆ ಹೆಂಗೆ ಅಂತ ಇಲ್ಲೇ ಕಷ್ಟನ ಸುಖನ ಅವ್ರು ತಗೊಂಡಿಸ್ಕೊಂಡು ಬಿಡಿಸ್ಕೊಂಡು ಅವ್ರಿಗೆ ಕಿರೋದು ಉಂಡ್ಕೊಂಡು ಇದ್ದೀನಿ. ಏನು ಮಾಡೋಣ, ನಂದಿನ ತಾಣೆ ಬರೋ ಚಿಕ್ಕ ವಯಸ್ಸಿಗೆ ನನಗೆ ದೇವ್ರ ಕಾಲು ಕಿತ್ಕೊಬಿಟ್ಟವನಿ. ಚೆನ್ನಾಗಿ ಆಗ್ತೀಯಮ್ಮ, ಓಡಾಡ್ತೀಯ ಅಂತ ಹೇಳೋರು ಡಾಕ್ಟ್ರು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.